ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಕಾವ್ಯ. ನೀವು ಯಾವಾಗಲಾದರೂ ಅಬ್ಸರ್ವ್ ಮಾಡಿರ್ಬೋದು, ನಿಮ್ಮ ಮೂತ್ರದ ಕಲರ್ ಚೇಂಜ್ ಆದಾಗ ಕೆಲವರು ಏನಪ್ಪ ಅಂತ ಆಶ್ಚರ್ಯಪಟ್ಟಿರ್ಬೋದು, ಭಯನೂ ಪಟ್ಟಿರ್ಬೋದು, ಇನ್ನು ಕೆಲವರು ಅದನ್ನೇನು ತಲೆ ಕೆಡಿಸ್ಕೊಳ್ದೇ ಇರ್ಬೋದು. ಆದರೆ ನಿಮಗೆ ನೆನಪಿರಲಿ, ನಮ್ಮ ಮೂತ್ರದ ಕಲ್ಲರು ಅಥವಾ ಬಣ್ಣ ನಮ್ಮ ಆರೋಗ್ಯನ ಸೂಚಿಸುತ್ತೆ. ಅದರಲ್ಲೂ ನೀವು ಮೆಡಿಸನಲ್ಲಿದ್ದಾಗ ಅಥವಾ ಯಾವುದೇ ಔಷಧಿಗಳನ್ನ ನೀವು ತಗೊಂಡಾಗ ನೀವು ಒಂದಷ್ಟು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಈ ಥರ ಇದ್ದರೆ ನಿಮ್ಮ ಡಾಕ್ಟರ್ಸ್ ಜೊತೆ ಖಂಡಿತವಾಗ್ಲೂ ಮುಕ್ತವಾಗಿ ಆರಾಮಾಗಿ ಮಾತಾಡಿ. ಇದರಿಂದ ಏನೂ ತೊಂದರೆ ಅಂತೂ ಆಗೋದಿಲ್ಲ. ನಿಮಗೇನಾದ್ರೂ ಭಯ ಇದ್ದರೆ ಆ ಭಯ ಹೋಗುತ್ತೆ. ನೀವು ಇಷ್ಟಂತೂ ನೆನ್ಪಿಟ್ಕೊಳ್ಳಿ, ನಿಮ್ಮ ಮೂತ್ರದ ಬಣ್ಣ ಏನಾದರೂ ತಿಳಿ ಹಳದಿ ಇದ್ದರೆ ನೋ ವರೀಸ್, ನೀವು ಆರಾಮಾಗಿದೆ, ನೀರು ನಿಮ್ಮ ಬಾಡೀಲಿ ನಾರ್ಮಲ್ ಆಗಿದೆ ಮತ್ತು ನಿಮ್ಮ ಕಿಡ್ನಿಗಳು ಫಂಕ್ಷನ್ ಚೆನ್ನಾಗಿ ಮಾಡ್ತಿದ್ದಾವೆ ಅಂತಲೇ ಅರ್ಥ. ಆ್ಯಕ್ಟಿವ್ ಆಗಿದ್ದಾವೆ, ನೀವು ಸೂಪರ್ ಡೂಪರ್ ಫೈನ್ ಅಂತ ಅರ್ಥ. ನೀವೇನಾದ್ರೂ ಮಲ್ಟಿವಿಟಮಿನ್ಸ್ ಮಾತ್ರೆಗಳು ಅಥವಾ ಆ್ಯಂಟಿಬಯೋಟಿಕ್ಸ್ಗಳು, ಒಂದಷ್ಟು ನೋವಿನ ಮಾತ್ರೆಗಳನ್ನು ತಗೊತಿದ್ರೆ ನಮ್ಮ ಮೂತ್ರದ ಬಣ್ಣ ಸಾಮಾನ್ಯವಾಗಿ ಸ್ವಲ್ಪ ಡಾರ್ಕ್ ಹಳದಿಯಾಗಿ ಇರುತ್ತೆ. ಡಾರ್ಕ್ ಬ್ರೌನ್ ಕಲರು ಅಂದರೆ ನೀವು ಈಗ ಚಾಕ್ಲೇಟ್ ಕಲರು ಆ ಥರ ಕಲರ್ಗಳಲ್ಲಿ ನಿಮ್ಮ ಮೂತ್ರ ಕಲರ್ ಇತ್ತು ಅಂತ ಅಂದರೆ ಅಂಥವರು TB ಮಾತ್ರೆಗಳನ್ನ ಉಪಯೋಗಿಸ್ತಿದ್ದಾರೆ ಅಂತ ಅರ್ಥ. ಜೊತೆಗೆ ಇದು ಏನೋ ನಿಮಗೆ ತೊಂದರೆ ಆಗುತ್ತೆ ಅಂತಲ್ಲ, ಬಟ್ ಇದು ಗೊತ್ತಿರಲಿ ಅಂತ. ಮುಖ್ಯವಾಗಿ ಕೆಂಪು ಕಲರು ನಿಮ್ಮ ಮೂತ್ರ ಬಣ್ಣದಲ್ಲಿ ಇದೆ ಅಂತ ಅಂದರೆ ಇದು ಸ್ವಲ್ಪ ನಾವು ಸಿಕ್ಕಾಬಟ್ಟೆ ಕಾಳಜಿ ಮಾಡಬೇಕಾಗತ್ತೆ. ಯಾಕಂದರೆ ಬ್ಲಡ್ ಅಥವಾ ರಕ್ತ ನಮ್ಮ ಮೂತ್ರದಲ್ಲಿ ಇದೆ ಅಂತ, ಇದು ನಮ್ಮ ಬಾಡಿಗೆ ಸಿಕ್ಕಾಬಟ್ಟೆ ಎಫೆಕ್ಟ್ ಮಾಡುತ್ತೆ. ಹಾಗಂತ ನಿಮ್ಮ ಮೂತ್ರದ ಬಣ್ಣ ಕೇವಲ ಮೆಡಿಸಿನ್ಸ್ ಮೇಲೆ ಇರುತ್ತೆ ಅಂತ ಅಲ್ಲ, ನಾವು ತೆಗೆದುಕೊಳ್ಳುವಂಥ ಎಷ್ಟು ಆಹಾರಗಳಿಂದನೂ ನಮ್ಮ ಮೂತ್ರದ ಕಲರ್ ಚೇಂಜ್ ಆಗಿರ್ಬೋದು. ಅದರಿಂದ ಹೀಟ್ ಆಹಾರಗಳು ಅಥವಾ ಕೋಲ್ಡ್ ಆಹಾರಗಳು ಇಂಥವು ನಿಮಗೆ ಗೊತ್ತಾಗಿರ್ತವೆ. ಆದರೆ ಮೆಡಿಸಿನ್ ಬಗ್ಗೆ ಅರಿವು ಮೂಡಿಸೋದು ತುಂಬಾ ಇಂಪಾರ್ಟೆಂಟು. ಅದನ್ನು ನೆಗ್ಲೆಕ್ಟು ಮಾಡಬೇಡಿ ಅಥವಾ ಗಾಬರಿನೂ ಆಗಬೇಡಿ. ಇದನ್ನು ನಿಮ್ಮ ಕನ್ಸಲ್ಟೆಂಟ್ ಬಳಿ ಆರಾಮಾಗಿ ನಿಮ್ಮ ಡಾಕ್ಟರ್ಸ್ ಬಳಿ ಹೇಳಿ. ಯಾವಾಗಲೂ ಸೇಫ್ ಆಗಿರಿ, ಹೆಲ್ದಿ ಆಗಿರಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.